ಸ್ನೇಹಿತರೆ, ಈ 2026 ರಾಶಿ ಫಲದ ಪ್ರಕಾರ ಮೀನ ರಾಶಿಯವರಿಗೆ ಈ ವರ್ಷವು ಸಾಡೆ ಸಾತಿಯ ಪ್ರಭಾವದಲ್ಲಿ ಇರುತ್ತೆ. ಮೀನ ರಾಶಿಗೆ ಸೇರಿದ ಜನರು ಸಾಡೆ ಸಾತಿಯ ಪ್ರಭಾವದಲ್ಲಿ ಇರ್ತಾರೆ. ಶನಿಯು ವರ್ಷ ಪೂರ್ತಿ ನಿಮ್ಮ ರಾಶಿಯಲ್ಲೇ ನೆಲೆಸುತ್ತಾನೆ, ಆದರೆ ರಾಹು 12ನೇ ಮನೆಯಲ್ಲಿ ಸಾಗುತ್ತಾನೆ. ಇನ್ನು ಗುರು ವರ್ಷ ಪೂರ್ತಿ ಮೊದಲು 4ನೇ ಮನೆಯಲ್ಲಿ, ನಂತರ 5ನೇ ಮನೆಯಲ್ಲಿ, ನಂತರ 6ನೇ ಮನೆಗಳಲ್ಲಿ ಸಾಗುತ್ತಾನೆ. ಪರಿಣಾಮವಾಗಿ ಈ ವರ್ಷ ಸಂಯಮ ಮತ್ತು ತಾಳ್ಮೆ ನಿಮಗೆ ತುಂಬ ಮುಖ್ಯವಾಗುತ್ತೆ. ನೀವು ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಸಂಯಮವನ್ನು ಹೊಂದಿರಬೇಕು. ಶುಭ ಕಾರ್ಯಕ್ರಮಗಳಿಗಾಗಿ ನಿಮ್ಮಿಂದ ಹಣ ಹೆಚ್ಚಾಗಿ ಖರ್ಚಾಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ಈ 2026 ಹೊಸ ವರ್ಷದಲ್ಲಿ ಮೀನ ರಾಶಿಯವರಿಗೆ ಆರೋಗ್ಯ, ಆರ್ಥಿಕ, ಶಿಕ್ಷಣ ಮತ್ತು ಕೌಟುಂಬಿಕ ಜೀವನ ಮತ್ತು ವೃತ್ತಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವಾಗ ಆರ್ಥಿಕ ಸ್ಥಿತಿಗತಿಗಳು ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಮೀನ ರಾಶಿಯವರಿಗೆ 2026 ವರ್ಷವು ಆರ್ಥಿಕ ವಿಷಯಗಳಲ್ಲಿ ದುಬಾರಿ ಮತ್ತು ಗೊಂದಲಮಯವಾಗಿ ಇರುತ್ತೆ. ಆರ್ಥಿಕವಾಗಿ ಶಿಸ್ತನ್ನು ಈ ವರ್ಷ ಬಯಸುತ್ತೆ. ನೀವು ನಿಮ್ಮ ಕಾರ್ಯಗಳನ್ನು ಯೋಜಿತ ರೀತಿಯಲ್ಲಿ ರೂಪಿಸಬೇಕಾಗುತ್ತೆ. ಲಗ್ನದ ಮನೆಯಲ್ಲಿನ ಶನಿಯ ಸಂಚಾರವು ನಿಮ್ಮ ಖರ್ಚು ಮತ್ತು ಆದಾಯದ ಬಗ್ಗೆ ಹೆಚ್ಚಿನ ಗಮನ ಹರಿಸುವಂತೆ ಮಾಡುತ್ತೆ. ವರ್ಷದ ಆರಂಭದಲ್ಲಿ ನಿಮ್ಮ ಆದಾಯ ಸ್ಥಿರವಾಗಿರುತ್ತದೆ, ಆದರೆ ವೆಚ್ಚಗಳನ್ನು ನಿಯಂತ್ರಿಸುವುದು ತುಂಬ ಮುಖ್ಯವಾಗಿರುತ್ತದೆ. ಜನವರಿಯಿಂದ ಜೂನ್ವರೆಗೆ 4ನೇ ಮನೆಯಲ್ಲಿನ ಗುರುವಿನ ಸಂಚಾರವು ವಾಹನ, ಮನೆ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಖರ್ಚುಗಳನ್ನು ಹೆಚ್ಚಿಸಬಹುದು. ಇದರ ನಂತರ 5ನೇ ಮನೆಗೆ ಗುರುವಿನ ಪ್ರವೇಶವು ಹೂಡಿಕೆಗಳು, ಉಳಿತಾಯ ಯೋಜನೆಗಳು ಮತ್ತು ಭವಿಷ್ಯ ನಿಧಿಗಳಿಗೆ ಸಕಾರಾತ್ಮಕ ಸಂಕೇತಗಳನ್ನು ನೀಡುತ್ತದೆ. ಉದ್ಯಮಿಗಳಿಗೆ ವರ್ಷದ ಉತ್ತರಾರ್ಧದಲ್ಲಿ, ವಿಶೇಷವಾಗಿ ಡಿಸೆಂಬರ್ 2026 ನಂತರ ಲಾಭದ ಸಾಧ್ಯತೆ ಹೆಚ್ಚಾಗುತ್ತದೆ. 11ನೇ ಮನೆಗೆ ರಾಹುವಿನ ಪ್ರವೇಶವು ಹೊಸ ಆದಾಯದ ಮೂಲಗಳನ್ನು ಸಕ್ರಿಯಗೊಳಿಸುತ್ತದೆ. ಇನ್ನು ವೃತ್ತಿ ಜೀವನ. ಈ 2026 ವರ್ಷವು ಮೀನ ರಾಶಿಯವರಿಗೆ ಉದ್ಯೋಗ ಮತ್ತು ವ್ಯವಹಾರದ ವಿಷಯದಲ್ಲಿ ಪ್ರಗತಿ ಮತ್ತು ಸ್ವಯಂ ಶಿಸ್ತಿನ ವರ್ಷವಾಗಿರುತ್ತೆ. ವರ್ಷವಿಡೀ ಲಗ್ನದ ಮನೆಯಲ್ಲಿನ ಶನಿಯ ಸಂಚಾರವು ನಿಮ್ಮ ಗುರುತನ್ನು ನಿಮ್ಮ ಕಠಿಣ ಪರಿಶ್ರಮ, ತಾಳ್ಮೆ ಮತ್ತು ಸ್ಥಿರ ಪ್ರಯತ್ನಗಳಿಂದ ರೂಪಿಸುತ್ತದೆ. ವರ್ಷದ ಆರಂಭದಲ್ಲಿ ಕೆಲಸದಲ್ಲಿ ಒತ್ತಡ ಮತ್ತು ಜವಾಬ್ದಾರಿಗಳು ಹೆಚ್ಚಾಗುತ್ತವೆ. ನೀವು ನಿಮ್ಮ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕು. ನಿಮ್ಮ ಕೆಲಸದ ಶೈಲಿಯಲ್ಲಿ ಹೆಚ್ಚು ಸಂಘಟಿತರಾಗಬೇಕು. ಶನಿಯ ಹಿಮ್ಮುಖ ಚಲನೆಯ ಹಂತದಲ್ಲಿ ಕೆಲವು ಯೋಜನೆಗಳು ವಿಳಂಬವಾಗಬಹುದು. ಇನ್ನು ನಿಮಗೆ ಬಡ್ತಿಗಳು ವಿಳಂಬವಾಗಬಹುದು ಅಥವಾ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ನೀವು ನಿಧಾನವಾಗಬಹುದು. ಈ ಸಮಯದಲ್ಲಿ ಉದ್ಯೋಗ ಬದಲಾವಣೆಗಳನ್ನು ತಪ್ಪಿಸುವುದು, ನಿಮ್ಮ ಪ್ರಸ್ತುತ ಕೆಲಸದ ಮೇಲೆ ಕೇಂದ್ರೀಕರಿಸುವುದು ಒಳ್ಳೆಯದು. ಜನವರಿ 1ರಿಂದ ಜೂನ್ 2ರವರೆಗೆ 4ನೇ ಮನೆಯಲ್ಲಿನ ಗುರುವಿನ ಸಂಚಾರವು ಕೆಲಸದ ಸ್ಥಿರತೆ, ಸ್ಥಳಾಂತರ ಅಥವಾ ಮನೆಗೆ ಸಂಬಂಧಿಸಿದ ನಿರ್ಧಾರಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಜೂನ್ 2ರಿಂದ ಗುರುವಿನ 5ನೇ ಮನೆಯ ಪ್ರವೇಶವು ಸೃಜನಶೀಲತೆ, ನಾಯಕತ್ವ ಮತ್ತು ವೃತ್ತಿಪರ ವಿಶ್ವಾಸವನ್ನು ಬಲಪಡಿಸುತ್ತದೆ. ಈ ಸಮಯವು ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು, ಶಿಕ್ಷಣ ಆಧಾರಿತ ವೃತ್ತಿ ಜೀವನವನ್ನು ಮುಂದುವರಿಸಲು ಅಥವಾ ಸಲಹಾ ಕೆಲಸಗಳನ್ನು ಮಾಡಲು ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ. ಈ ವರ್ಷ ಮೀನ ರಾಶಿಯವರು ಉದ್ಯೋಗ ಬದಲಾವಣೆಗಳನ್ನು ಸಹ ಎದುರಿಸಬೇಕಾದಂತಹ ಪರಿಸ್ಥಿತಿ ಬರಬಹುದು. ಇನ್ನು ವೈವಾಹಿಕ ಜೀವನ. ನೀವು ವಿವಾಹಿತರಾಗಿದ್ದರೆ 2026 ವರ್ಷವು ನಿಮಗೆ ತುಂಬ ವಿಶೇಷವಾಗಬಹುದು. ಈ ವರ್ಷ ನೀವು ವೈವಾಹಿಕ ಜೀವನದಲ್ಲಿ ಕೆಲವು ಉತ್ತಮ ಅನುಭವಗಳನ್ನು ಪಡೆಯುತ್ತೀರಿ. ಸಂಗಾತಿ ನಿಮ್ಮ ಸಂತೋಷಕ್ಕೆ ಕಾರಣರಾಗುತ್ತಾರೆ, ಆದರೆ ನೀವು ಕಹಿ ಅನುಭವಗಳನ್ನು ಸಹ ಅನುಭವಿಸಬೇಕಾಗುತ್ತದೆ. ನಿಮ್ಮ ಸಂಗಾತಿಗೆ ಅವರ ಪಾಲಿಗೆ ಎಷ್ಟು ಸಮಯ ಬೇಕಾಗುತ್ತೋ ಅಷ್ಟು ಸಮಯವನ್ನು ನೀಡಬೇಕು. ನಿಮ್ಮಿಬ್ಬರ ನಡುವೆ ಅಹಂಕಾರದ ಘರ್ಷಣೆ ಉಂಟಾಗಬಹುದು ಅಥವಾ ಕೆಲವು ತಪ್ಪು ತಿಳುವಳಿಕೆಗಳಿಂದಾಗಿ ವಿವಾದಗಳಾಗುವ ಸಾಧ್ಯತೆ ಕೂಡ ಇದೆ. ಆದ್ದರಿಂದ ಸಂಬಂಧಕ್ಕೆ ಅಹಂಕಾರವನ್ನು ತರಬೇಡಿ. ಯಾವುದೇ ಸಂದೇಹ ಅಥವಾ ಗೊಂದಲವಿದ್ದರೆ ಅದನ್ನು ಮಾತನಾಡುವ ಮೂಲಕ ತಕ್ಷಣವೇ ಬಗೆಹರಿಸಿಕೊಳ್ಳುವುದು ಒಳ್ಳೆಯದು. ಇದು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುವುದಿಲ್ಲ. ಸಂಗಾತಿಯ ಆರೋಗ್ಯ ಕೂಡ ಹದಗೆಡಬಹುದು. ದಾಂಪತ್ಯ ಜೀವನವನ್ನು ಸಂತೋಷವಾಗಿಡಲು ನೀವು ನಿಮ್ಮ ದಾಂಪತ್ಯ ಜೀವನಕ್ಕೆ ನಿಮ್ಮನ್ನು ಸಮರ್ಪಿಸಿಕೊಳ್ಳಬೇಕು. ಇನ್ನು ಪ್ರೇಮ ಜೀವನ. ಈ 2026 ಹೊಸ ವರ್ಷದಲ್ಲಿ ಮೀನ ರಾಶಿಯವರಿಗೆ ನಿಮ್ಮ ಪ್ರೇಮ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ, 26 ಹೊಸ ವರ್ಷವು ಪ್ರೀತಿ ಮತ್ತು ಕುಟುಂಬದ ವಿಷಯಗಳಲ್ಲಿ ಅವರ ಭಾವನಾತ್ಮಕ ಪರಿಪಕ್ವತೆ ಮತ್ತು ಸ್ಪಷ್ಟತೆಯನ್ನು ಪರೀಕ್ಷೆ ಮಾಡುತ್ತೆ.
ರಾಹು 12ನೇ ಮನೆಯಲ್ಲಿ ಮತ್ತು ಕೇತು 6ನೇ ಮನೆಯಲ್ಲಿ ವರ್ಷದಲ್ಲಿ ಬಹುಪಾಲು ಇರ್ತಾರೆ. ಇದು ಭಾವನಾತ್ಮಕ ಗೊಂದಲ, ಒಂಟಿತನದ ಪ್ರವೃತ್ತಿ ಮತ್ತು ನಿರೀಕ್ಷೆಗಳ ಕೊರತೆಗೆ ಕಾರಣವಾಗಬಹುದು. ಈ ವರ್ಷ ವಿವಾಹಿತ ವ್ಯಕ್ತಿಗಳು ಸಂವಹನ ಮತ್ತು ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು. ಸಣ್ಣ ಸಮಸ್ಯೆಗಳನ್ನು ಕೂಡ ನಿರ್ಲಕ್ಷಿಸುವುದು ಬೇಡ ಮತ್ತು ತಾಳ್ಮೆಯಿಂದ ಈ ಸಂಬಂಧಗಳನ್ನು ಉಳಿಸಿಕೊಳ್ಳುವುದು ಒಳ್ಳೆಯದು. ಶನಿಯ ಹಿಮ್ಮುಖ ಚಲನೆಯು ಸಂಬಂಧಗಳಲ್ಲಿ ಆತ್ಮಾವಲೋಕನಕ್ಕೆ ಸಮಯವನ್ನು ನೀಡುತ್ತದೆ. ಈ ಅವಧಿಯು ಹಳೆಯ ಭಿನ್ನಾಭಿಪ್ರಾಯಗಳನ್ನು ಮತ್ತೆ ಮರಳಿ ತರಬಹುದು. ಈ ಸಮಯವು ಮದುವೆ ಅಥವಾ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಹೆಚ್ಚು ಅನುಕೂಲಕರವಾಗಿರುತ್ತದೆ. ಇನ್ನು ಆರೋಗ್ಯ. ಈ ವರ್ಷ ಮೀನರಾಶಿಯವರಿಗೆ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿಕೊಳ್ಳುವುದು ಒಳ್ಳೆಯದು. ನೀವು ಜೀವನದಲ್ಲಿ ಶಿಸ್ತು ಮತ್ತು ಸಮತೋಲನವನ್ನು ಕಾಯ್ದುಕೊಳ್ಳಬೇಕಾಗುತ್ತದೆ. ವರ್ಷವಿಡೀ ಲಗ್ನದ ಮನೆಯಲ್ಲಿನ ಶನಿಯ ಸಂಚಾರವು ಜೀವನ ಶೈಲಿಯಲ್ಲಿ ಸುಧಾರಣೆಯ ಅಗತ್ಯವನ್ನು ಸೂಚಿಸುತ್ತದೆ. ಶನಿಯ ದುಷ್ಪರಿಣಾಮಗಳನ್ನು ತಪ್ಪಿಸಲು ತಾಮಸ ಆಹಾರಗಳನ್ನು ತಪ್ಪಿಸುವುದು ಒಳ್ಳೆಯದು. ಈ ವರ್ಷ ನೀವು ಮೂಳೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ. ಶನಿಯ ಹಿಮ್ಮೆಟ್ಟುವ ಹಂತದಲ್ಲಿ ಆಯಾಸ, ಒತ್ತಡ ಮತ್ತು ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು. ಈ ಸಮಯದಲ್ಲಿ ಯೋಗ, ಧ್ಯಾನ ಮತ್ತು ನಿಯಮಿತ ದಿನಚರಿ ಅತ್ಯಂತ ಪ್ರಯೋಜನಕಾರಿಯಾಗುತ್ತದೆ. 5ನೇ ಮನೆಯಲ್ಲಿನ ಗುರುವಿನ ಸಂಚಾರವು ಮಾನಸಿಕ ಸಕಾರಾತ್ಮಕತೆ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತದೆ, ಆದರೆ ವರ್ಷದ ಉತ್ತರಾರ್ಧದಲ್ಲಿ ನಿಮ್ಮ ಆರೋಗ್ಯ ಸ್ಥಿರವಾಗಿರುತ್ತದೆ. ಇನ್ನು ಶಿಕ್ಷಣ. ಮೀನರಾಶಿಯ ವಿದ್ಯಾರ್ಥಿಗಳಿಗೆ 2026ರ ವರ್ಷವು ಕಠಿಣ ಪರಿಶ್ರಮ ಮತ್ತು ಸ್ಥಿರತೆಯ ಅಗತ್ಯವಿದೆ ಎಂದು ಸೂಚಿಸುತ್ತೆ. ಲಗ್ನದ ಮನೆಯಲ್ಲಿನ ಶನಿಯ ಸಂಚಾರವು ವಿದ್ಯಾರ್ಥಿಗಳನ್ನು ಹೆಚ್ಚು ಶಿಸ್ತುಬದ್ಧರನ್ನಾಗಿ ಮಾಡುತ್ತದೆ. ಆರಂಭಿಕ ತಿಂಗಳುಗಳಲ್ಲಿ ಏಕಾಗ್ರತೆಯ ಕೊರತೆ ಬರಬಹುದು, ಆದರೆ ನಿರಂತರ ಪ್ರಯತ್ನಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತವೆ. 5ನೇ ಮನೆಯಲ್ಲಿನ ಗುರುವಿನ ಸಂಚಾರವು ಉನ್ನತ ಶಿಕ್ಷಣ, ಸ್ಪರ್ಧಾತ್ಮಕ ಪರೀಕ್ಷೆಗಳು, ಸಂಶೋಧನೆ ಮತ್ತು ಸೃಜನಶೀಲ ವಿಷಯಗಳಿಗೆ ತುಂಬ ಅನುಕೂಲಕರವಾಗಿರುತ್ತದೆ. ವಿದೇಶದಲ್ಲಿ ಶಿಕ್ಷಣವನ್ನು ಪಡೆಯುತ್ತಿರುವವರು ಈ ವರ್ಷ ಯಶಸ್ಸನ್ನು ಗಳಿಸುವ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಅಕ್ಟೋಬರ್ ನಂತರ ಗುರುವಿನ 6ನೇ ಮನೆಯ ಪ್ರವೇಶವು ಅಧ್ಯಯನದ ಒತ್ತಡವನ್ನು ಹೆಚ್ಚಿಸಬಹುದು, ಆದರೆ ಇದು ನಿಮ್ಮ ಮಾನಸಿಕ ಶಕ್ತಿಯನ್ನು ಬಲಪಡಿಸುತ್ತದೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ, ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.